ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲನೇ ಟಿಪ್ಸ್ ಬಂದು ನಾನು ಇಲ್ಲಿ ಒಂದು ಕಪ್ ತೊಗೊಂಡು ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. 1 ಪ್ಯಾಕೆಟ್ ಅಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರ್ ತೊಗೊಂಡು ಅದರಲ್ಲಿ ಅರ್ಧ ಪೌಡರ್ನ ಹಾಕೋತಾ ಇದ್ದೀನಿ. ನಾವು ನಾರ್ಮಲ್ ಕಾಫಿ ಪೌಡರ್ ಆದರೂ ಹಾಕೋಬೋದು, ಇನ್ಸ್ಟೆಂಟ್ ಕಾಫಿ ಪೌಡರ್ ಇದ್ದರೆ ಅದಾದರೂ ಬಳಸ್ಬೋದು. ಕಾಫಿ ಪೌಡರ್ನ ಹಾಕೊಂಡಾದ್ಮೇಲೆ ಇದ್ರ ಜೊತೆಗೆ ನಾನು 4 ರಿಂದ 5 ಬಾದಾಮಿ ಹಾಕೋತಾ ಇದ್ದೀನಿ. ಬಾದಾಮಿ ಹಾಕ್ಕೊಂಡಾದ್ಮೇಲೆ ಇದ್ರ ಜೊತೆಗೆ ನಾನು ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ನಾವು ಅರಿಶಿನ ಕೊಂಬಿದ್ರೆ ಅರಿಶಿನ ಕೊಂಬಾದರೂ ಹಾಕ್ಕೋಬೋದು. ನಾನೀಗ ಅರಿಶಿನ ಪುಡಿ ಬಳಸ್ಕೊತಾ ಇದ್ದೀನಿ. ಇಷ್ಟನ್ನು ನಾವು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕು. ನಾವು ನಾರ್ಮಲ್ ಅರಿಶಿನ ಬಳಸೋದಕ್ಕಿಂತ ಕಸ್ತೂರಿ ಅರಿಶಿನ ಬಳಸ್ಕೊಂಡ್ರೆ ಇನ್ನೂ ರಿಸಲ್ಟು ಚೆನ್ನಾಗಿ ಬರುತ್ತೆ. ಸೊ ಇಷ್ಟನ್ನು ನುಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕು. ಸ್ವಲ್ಪ ತರಿಯಾಗಿದ್ರೂ ಅದು ತುಂಬ ಒರಟು ಅನಿಸ್ಬಿಡುತ್ತೆ. ಸೊ ಅದಕ್ಕೆ ನುಣ್ಣಕ್ಕೆ ಪೌಡ್ರ್ ಮಾಡ್ಕೊಳ್ಳಿ. ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಈ ಪೌಡರ್ನ ನಾವು ಸ್ಟೋರ್ ಮಾಡಿನೂ ಸಹ ಇಟ್ಕೋಬೋದು. ನಾನಿಲ್ಲಿ 1-2 ಟೈಮ್ಗೆ ಆಗೋಷ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಬೇಕು ಅಂದಾಗ ಬಳಸಬಹುದು. ನೋಡಿ ಇಷ್ಟು ಪೌಡ್ರ್ ಆಗಿದೆ. 2 ಸ್ಪೂನ್ ಅಕ್ಕಿ ಇಟ್ಟಿದ್ರೆ ಸಾಕು, ಇಷ್ಟೊಂದು ಪೌಡ್ರ್ ರೆಡಿ ಆಗುತ್ತೆ. ಇದಕ್ಕೆ ನಾವು ಅಕ್ಕಿ ಬಾದಾಮಿ ಹಾಕಿರೋದ್ರಿಂದ ನಾವು ಇದನ್ನು ಅಪ್ಲೈ ಮಾಡಿಕೊಂಡು 30 ಮಿನಿಟ್ಸ್ ಬಿಟ್ಟು ಆಮೇಲೆ ವಾಶ್ ಮಾಡೋದ್ರಿಂದ ಸ್ಕಿನ್ನು ಗ್ಲೋ ಆಗುತ್ತೆ. ಮತ್ತು ಫೇಸಲ್ಲಿ ಪಿಂಪಲ್ಸ್ ಬ್ಲ್ಯಾಕ್ ಮಾರ್ಕ್ ಇರುತ್ತಲ್ಲ, ಆ ಮಾರ್ಕು ಸಹ ಕಮ್ಮಿ ಆಗ್ತಾ ಬರುತ್ತೆ. ಈ ಪೌಡರ್ಗೆ ನಾನಿಲ್ಲಿ ಒಂದು ಸ್ವಲ್ಪ ಮೊಸರು ಹಾಕ್ಕೋತಾ ಇದ್ದೀನಿ. ನಾವು ಮೊಸರು ಹಾಕಿ ಆದರೂ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೋದು. ಇಲ್ಲಾಂದರೆ ನಾವು ರೋಸ್ ವಾಟರ್ ಇದ್ದರೆ ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿ ಒಂದು 30 ಮಿನಿಟ್ಸ್ ಬಿಟ್ಟು ಆಮೇಲೆ ಸ್ವಲ್ಪ ವಾಟರ್ ಹಾಕಿ ಲೈಟಾಗಿ ಮಸಾಜ್ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡೋದ್ರಿಂದ ಸ್ಕಿನ್ನು ಟ್ಯಾನ್ ಆಗಿದ್ರೆ ಆ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಫೇಸು ಸಹ ಗ್ಲೋ ಬರುತ್ತೆ. ಮತ್ತು ನಮಗೆ ಪಿಂಪಲ್ ಮಾರ್ಕ್ ಇದೆ, ಆ ಮಾರ್ಕು ಸಹ ಕಮ್ಮಿ ಆಗ್ತಾ ಬರುತ್ತೆ. ನಾವು ಕಾಫಿ ಪೌಡ್ರ್ ಬಳಸಿರೋದ್ರಿಂದ ಇನ್ಸ್ಟೆಂಟಾಗಿ ಗ್ಲೋನು ಸಹ ಸಿಗುತ್ತೆ ನಮಗೆ. ಈ ಪೌಡರ್ನ ಬಳಸಿ ನಾವು ಫೇಸ್ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಸ್ಕ್ರಬ್ ಮಾಡೋದ್ರಿಂದ ಒಳ್ಳೆ ಸ್ಕ್ರಬ್ಬರ್ ಥರ ವರ್ಕ್ ಆಗುತ್ತೆ. ತುಂಬ ಚೆನ್ನಾಗಿ ಟ್ಯಾನ್ ಎಲ್ಲ ರಿಮೂವ್ ಆಗಿ ಫೇಸು ಸಹ ಗ್ಲೋ ಆಗ್ತಾ ಬರುತ್ತೆ. ಸೊ ಇದನ್ನು ನೋಡಿ ನಾನು ಕೈಗೆ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಕೈಗೆ ಅಪ್ಲೈ ಮಾಡಿ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಬಿಟ್ಟು ನಾವು ಸ್ವಲ್ಪ ವಾಟರ್ ಹಾಕಿ ಮಸಾಜ್ ಮಾಡಿ ಹ್ಯಾಂಡ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಮತ್ತು ಸ್ಕಿನ್ ಟ್ಯಾನ್ ಎಲ್ಲ ರಿಮೂವ್ ಆಗಿಬಿಡುತ್ತೆ. ಈ ರೀತಿ ಲೈಟಾಗಿ ನಾವು ಮಸಾಜ್ ಮಾಡಿಕೊಂಡು ವಾಶ್ ಮಾಡೋದ್ರಿಂದ ರಿಸಲ್ಟ್ಸು ಚೆನ್ನಾಗಿ ಸಿಗುತ್ತೆ ನಮಗೆ. ನಾವು ಈ ಪೌಡರ್ನ ಸ್ಟೋರ್ ಮಾಡಿ ಇಟ್ಕೊಂಡು ವಾರಕ್ಕೆ 1-2 ಸರಿ ಈ ರೀತಿ ಫೇಸ್ ಪ್ಯಾಕ್ ಅಪ್ಲೈ ಮಾಡಿಕೊಂಡು ನಾವು ವಾಶ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಸ್ಕಿನ್ನು ಗ್ಲೋ ಆಗುತ್ತೆ ಮತ್ತು ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ನಾವು ಬ್ಯೂಟಿ ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇರಲ್ಲ. ಮನೆಯಲ್ಲೇ ಇರೋ ಸಾಮಗ್ರಿ ಬಳಸ್ಕೊಂಡು ಈ ರೀತಿ ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡು ನ್ಯಾಚುರಲ್ ಆಗಿ ಗ್ಲೋ ಪಡಿಬೋದು. ಟಿಪ್ ಬಂದು ನಾನಿಲ್ಲಿ ಒಂದು ಕರ್ಪೂರ ತೊಗೊಂಡಿದ್ದೀನಿ. ಈ ರೀತಿ ಕರ್ಪೂರ ತೊಗೊಂಡು ಕರ್ಪೂರನ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡಿಕೊಂಡು ಕರ್ಪೂರಕ್ಕೆ ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಕರ್ಪೂರನ ನುಣ್ಣಕ್ಕೆ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಕರ್ಪೂರನ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದೇ ಒಂದು ಕರ್ಪೂರ ಬಳಸಿರೋದ್ರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಇದ್ರ ಜೊತೆಗೆ ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅರಿಶಿನ ಪುಡಿ, ಕೊಬ್ಬರಿ ಎಣ್ಣೆ ಮತ್ತು ನಾನಿಲ್ಲಿ ಕರ್ಪೂರ ತೊಗೊಂಡಿರೋದು ಮೂರನ್ನು ಇಲ್ಲಿ ನಾನು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಆ ಕರ್ಪೂರ ಎಲ್ಲ ಚೆನ್ನಾಗಿ ಕರಗಬೇಕು ಕೊಬ್ಬರಿ ಎಣ್ಣೆಯಲ್ಲಿ, ಅದಕ್ಕೋಸ್ಕರ ಇಲ್ಲಿ ಬಿಸಿ ಮಾಡ್ಕೋತಾ ಇದ್ದೀನಿ ಎಣ್ಣೆನ. ನಾವು ಬೇಕು ಅಂದರೆ ಎಣ್ಣೆನ ಫಸ್ಟೇ ಬಿಸಿ ಮಾಡಿಕೊಂಡು ಆಮೇಲೆ ಕರ್ಪೂರನ ಪುಡಿ ಮಾಡಿ ಅದ್ರ ಜೊತೆ ಕರ್ಪೂರ ಮತ್ತು ಅರಿಶಿನ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಎಣ್ಣೆ ಜೊತೆ ಫಸ್ಟು ಪುಡಿ ಮಾಡಿ ಹಾಕ್ಕೊಂಡು ಆಮೇಲೆ ಎಣ್ಣೆನ ಬಿಸಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬಿಸಿ ಮಾಡಿಕೊಂಡು ಎಣ್ಣೆ ಸ್ವಲ್ಪ ತಣ್ಣಕ್ಕಾದ್ಮೇಲೆ ಇದನ್ನು ಉಗುರು ಬೆಚ್ಚಕ್ಕೆ ಅಥವಾ ತಣ್ಣಕ್ಕಾದ್ಮೇಲೇನೂ ಪರವಾಗಿಲ್ಲ, ಎಲ್ಲೆಲ್ಲಿ ಸ್ಕಿನ್ ಎಲ್ಲ ತುಂಬ ಡ್ರೈ ಆಗಿ ನಮಗೆ ಕೆಲವು ಸಲ ಅಲರ್ಜಿ ಆಗಿಬಿಟ್ಟಿರುತ್ತೆ ಮತ್ತು ನಮಗೆ ರ್ಯಾಷಸ್ ಥರ ಆಗಿಬಿಟ್ಟು ಮತ್ತು ಸೊಳ್ಳೆ ಕಚ್ಚಿದಾಗ ಅಲ್ಲಲ್ಲಿ ಗುಳ್ಳೆ ಆಗಿ ಅಲರ್ಜಿ ಆಗೋದು, ಇವ್ರಿಗೆ ಸ್ಕಿನ್ ಎಲ್ಲ ತುಂಬ ಇಚ್ಚಿಂಗ್ ಆಗಿಬಿಟ್ಟು ಗುಳ್ಳೆಗಳು ಬರ್ತಾ ಇರುತ್ತೆ. ಸೊ ಆ ರೀತಿ ಗುಳ್ಳೆಗಳೆಲ್ಲ ಬಂದಾಗ, ಸ್ಕಿನ್ ಅಲರ್ಜಿ ಆದಾಗ ಮತ್ತು ರಿಂಗ್ ಥರ ಅಲ್ಲಲ್ಲಿ ಅಲರ್ಜಿ ಆಗಿರುತ್ತಲ್ಲ ಅಲ್ಲೆಲ್ಲ ಆದಾಗ ಈ ರೀತಿ ಎಣ್ಣೆನ ನಾವು ಬಿಸಿ ಮಾಡಿಬಿಟ್ಟು ಅಪ್ಲೈ ಮಾಡೋದ್ರಿಂದ ಆ ಕರ್ಪೂರ, ಅರಿಶಿನ ಮತ್ತು ಕೊಬ್ಬರಿ ಎಣ್ಣೆಯಲ್ಲಿರೋ ಪ್ರಾಪರ್ಟೀಸಿಂದ ನಮಗೆ ಆ ಅಲರ್ಜಿ ಕಮ್ಮಿ ಆಗ್ತಾ ಬರುತ್ತೆ. ನಾವು 1 ಟೈಮ್ ಮಾಡಿದ್ರೆ ಆಗಲ್ಲ. ನಾವು ಇದನ್ನು ದಿನಕ್ಕೆ 1-2 ಸರಿ ಈ ರೀತಿ ನಾವು 1 ವಾರ ಆ ರೀತಿ ಅಪ್ಲೈ ಮಾಡ್ಕೋತಾ ಇದ್ದರೆ ನಮಗೆ ಆ ಅಲರ್ಜಿ ಕಮ್ಮಿ ಆಗ್ತಾ ಬರುತ್ತೆ. ಟಿಪ್ಸನ್ನು ನಾನೊಂದು ವಿಡಿಯೋದಲ್ಲಿ ನೋಡಿದೆ, ನಾನು ಸಹ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ವಾಟ್ರ್ ಫಿಲ್ಟ್ರು ಕ್ಲೀನ್ ಮಾಡ್ಕೋತಾ ಇರ್ತೀವಿ ನಾವು ಆವಾಗವಾಗ. ಈ ರೀತಿ ವಾಟ್ರ್ ಫಿಲ್ಟ್ರನ್ನ ನಾವು ಒಂದು 15 ಡೇಸ್ 20 ಡೇಸ್ ಕ್ಲೀನ್ ಮಾಡಲಿಲ್ಲ ಅಂದರೆ ನೋಡಿ ಈ ರೀತಿ ಎಡ್ಜಸ್ ಇರುತ್ತಲ್ಲ ನೋಡಿ, ಕಪ್ಪಕ್ಕೆ ಪಾಚಿ ಕಟ್ಬಿಟ್ಟಿರುತ್ತೆ. ಕೆಲವೊಂದು ವಾಟ್ರ್ ಫಿಲ್ಟರ್ ಮೇಲೆ ಕ್ಯಾಪ್ ಇರುತ್ತೆ, ಅದನ್ನ ಓಪನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಆಗ ನಾವು ತಿಂಗಳಿಗೊಂದ್ಸರಿ ಕ್ಲೀನ್ ಮಾಡ್ತಾ ಇರ್ತೀವಿ. ನಮಗೆ ಗೊತ್ತಾಗೋದೇ ಇಲ್ಲ, ಒಳಗಡೆ ನೀರು ಒಳಗಡೆ ಈ ರೀತಿ ಎಡ್ಜಸ್ಸಲ್ಲೆಲ್ಲ ಆ ಕಾರ್ನರ್ಸಲ್ಲೆಲ್ಲ ಕಪ್ಪಕ್ಕೆ ಪಾಚಿ ಥರ ಕಟ್ಕೊಂಡ್ಬಿಟ್ಟಿರುತ್ತೆ. ಸೊ ನಾನು ಕ್ಲೀನ್ ಮಾಡಿ 1 ಮಂತ್ ಆಗಿಬಿಟ್ಟಿತ್ತು, ತುಂಬ ಗಲೀಜಾಗಿಬಿಟ್ಟಿತ್ತು. ಸೊ ನೋಡ್ಕೊಂಡಿರಲಿಲ್ಲ. ವಾಟ್ರ್ ಫಿಲ್ಟರ್ ಆಗೋ ಈ ರೀತಿ ಆ ಬಾಕ್ಸ್ ಒಳಗಡೆ ನೋಡಿ, ಒಳಗಡೆಗೆ ಆ ಕಾರ್ನರ್ಸಲ್ಲಿ ತುಂಬ ಪಾಚಿ ಕಟ್ಬಿಟ್ಟಿತ್ತು. ಅದಕ್ಕೆ ನಾನಿಲ್ಲಿ ನಿಂಬೆ ಹಣ್ಣು ತೊಗೊಂಡಿದ್ದೀನಿ. ನಾವು ಫಸ್ಟ್
ಫಸ್ಟು ನಿಂಬೆಹಣ್ಣನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿಬಿಟ್ಟು ಆ ರಸನೆಲ್ಲ ಹಾಕಿ ಈ ರೀತಿ ಒಟ್ಟಿಂದ ಉಜ್ಜಿಕೊಂಡು ಫುಲ್ ಒಳಗಡೆ ಮತ್ತು ಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಫಿಲ್ಟ್ರ್ ನೀರೊಳಗಡೆ ಆಗಾಗ ಪಾಚಿ ಕೊಟ್ಕೊಳ್ಳೋದಾಗಲಿ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ನಾವು ವಾಟರ್ ಫಿಲ್ಟ್ರನ್ನ ಕ್ಲೀನ್ ಮಾಡ್ಕೋಬೇಕಾದ್ರೆ ಈ ರೀತಿ ನಾವು ನಿಂಬೆಹಣ್ಣನ್ನೇ ಬಳಸಬೇಕು ಅಂತ ಹೇಳ್ತಾರೆ. ನಾವು ಈ ರೀತಿ ಫಿಲ್ಟರ್ಸ್ನ ಕ್ಲೀನ್ ಮಾಡ್ಕೋಬೇಕಾದ್ರೆ ಯಾವುದೇ ಕಾರಣಕ್ಕೂ ಸೋಪು ನಾರೆಲ್ಲ ಹಾಕಿ ಉಜ್ಜಿ ವಾಶ್ ಮಾಡಬಾರ್ದು. ಆ ಫಿಲ್ಟರ್ ರಿಪೇರಿ ಮಾಡೋರು ಬರ್ತಾರಲ್ಲ ಸರ್ವಿಸ್ ಮಾಡೋದಕ್ಕೆ, ಅವರು ಸಹ ಹೇಳ್ತಾರೆ. ಅವ್ರು ಬಂದ್ರೂ ಸಹ ನಮಗೆ ಈ ರೀತಿ ಕ್ಲೀನ್ ಮಾಡಬೇಕಾದ್ರೆ ಅವರು ನಿಂಬೆಹಣ್ಣು ರಸ ಮತ್ತು ನಿಂಬೆಹಣ್ಣನ್ನೇ ಬಳಸಿನೇ ಸಹ ಕ್ಲೀನ್ ಮಾಡಿ ಕೊಡ್ತಾರೆ. ಸೊ ನಾವು ಸಹ ಅದೇ ರೀತಿ ನಾವು ನಿಂಬೆಹಣ್ಣನ್ನ ಬಳಸಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಎಡ್ಜಸ್ಲೆಲ್ಲ ನಾವು ಒಂದು 15 ಡೇಸು 20 ಡೇಸ್ ಒನ್ಸು ಒಳಗಡೆ ಎಲ್ಲ ಪಾಚಿ ಕಟ್ಬಿಟ್ಟಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇರಬೇಕು. ನೋಡಲಿಲ್ಲ ಅಂದರೆ ಹಾಗೆ ಬಿಟ್ಬಿಟ್ರೆ ನಾವು ಅದೇ ನೀರನ್ನು ಯೂಸ್ ಮಾಡ್ತಾ ಇರ್ತೀವಿ. ಸೊ ಈ ರೀತಿ ನಾವು ಆಗದೆ ಇರೋ ಹಾಗೆ ನಾವು ಆಗಾಗ ವಾಟರ್ ಫಿಲ್ಟರ್ನ ಕ್ಲೀನ್ ಮಾಡ್ಕೋತಾ ಇರಬೇಕಾಗುತ್ತೆ. ನಿಂಬೆಹಣ್ಣು ರಸ ಹಾಕಿ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಆ ಸಿಪ್ಪೆ ಇರುತ್ತಲ್ಲ ಆ ಸಿಪ್ಪೆಯಿಂದನೇ ಈ ರೀತಿ ಮೇಲೆ ಮತ್ತು ಒಳಗಡೆ ಎಲ್ಲ ಚೆನ್ನಾಗಿ ಉಜ್ಕೊಂಡು ನಾವು ವಾಶ್ ಮಾಡಿಕೊಂಡ್ರೆ ವಾಟರ್ ಫಿಲ್ಟರ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನಾವು ಇದಕ್ಕೆ ಯಾವುದೇ ರೀತಿ ಸೋಪು ವಿಮ್ ಲಿಕ್ವಿಡ್ ಆಗಲಿ ಏನೂ ಬಳಸಬಾರ್ದು. ಈ ರೀತಿ ನಾವು ಆಗಾಗ 15 ಡೇಸ್ ಒನ್ಸು ವಾಟರ್ ಫಿಲ್ಟರ್ನ ಕ್ಲೀನ್ ಮಾಡ್ಕೋತಾ ಇರಬೇಕು. ನಾವು ಚೆನ್ನಾಗಿ ನಿಂಬೆಹಣ್ಣಿಂದ ಉಜ್ಜಿದಾದ್ಮೇಲೆ ಮೇಲೆ ಎಲ್ಲ ವಾಶ್ ಮಾಡಿ ಒಣ ಬಟ್ಟೆ ತೊಗೊಂಡು ಮೇಲೆ ನೀಟಾಗಿ ಒರೆಸ್ಬಿಟ್ಟು ಫಿಲ್ಟರ್ನ ಆನ್ ಮಾಡಿಕೊಂಡ್ರೆ ನೀಟಾಗಿ ವರ್ಕ್ ಆಗುತ್ತೆ. ನಾವು ಈ ರೀತಿ ಆಗಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ವಾಟರ್ ಫಿಲ್ಟ್ರ್ ಹಾಳಾಗೋದನ್ನು ಸಹ ತಡಿಬೋದು. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾವು ಈ ರೀತಿ ಒಗ್ಗರಣೆ ಸೌಟನ್ನು ಈ ರೀತಿ ಸ್ಟವ್ ಮೇಲೆ ಇಡಬೇಕಾದ್ರೆ ನಾವು ಕೆಲವು ಸಲ ಚಿಕ್ಕದಾಗಿ ಏನಾದರೂ ಬೋಟಿ ಅದೆಲ್ಲ ಫ್ರೈ ಮಾಡ್ಕೋಬೇಕಾದ್ರೆ ಈ ರೀತಿ ಇಡ್ತೀವಿ. ಅದು ಬಿದ್ದು ಹೋಗ್ತಾ ಇರುತ್ತೆ. ಒಂದು ಕೈಯಲ್ಲಿ ಇಟ್ಕೊಂಡೇ ಇರಬೇಕಾಗುತ್ತೆ. ಸೊ ಆ ರೀತಿ ಆಗದೇ ಹಾಗೆ ಈ ಟಿಪ್ಸನ್ನು ಬಳಸ್ಕೋಬೋದು. ಒಂದು ಲೋಟ ಅಥವಾ ಯಾವುದಾದ್ರೂ ಒಂದು ಕಪ್ಪನ್ನು ಈ ರೀತಿ ಇಟ್ಬಿಟ್ಟು ಅದ್ರ ಮೇಲೆ ನಾವು ಈ ರೀತಿ ಚಿಕ್ಕ ಸಾಸ್ ಪ್ಯಾನ್ ಇರುತ್ತಲ್ಲ ಅದನ್ನು ಸ್ಟ್ಯಾಂಡನ್ನು ಇಡೋದ್ರಿಂದ ನಾವು ಈಸಿಯಾಗಿ ಏನಾದರೂ ಫ್ರೈ ಮಾಡ್ಕೊಳ್ಳೋದಾಗಲಿ ಅಥವಾ ಒಗ್ಗರಣೆ ಆಗಲಿ ಮಾಡ್ಕೋಬೋದು. ಕೈಯಲ್ಲಿ ಇಟ್ಕೋಬೇಕು ಅನ್ನೋ ಅವಶ್ಯಕತೆಯೇ ಇರಲ್ಲ. ಈ ರೀತಿ ನಾವು ಈ ಟಿಪ್ಸನ್ನು ಬಳಸ್ಕೊಂಡು ನೀಟಾಗಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕಾಗಲಿ ಅಥವಾ ಏನಾದರೂ ಚಿಕ್ಕದಾಗಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಈ ಸೌಟನ್ನು ಬಳಸ್ಬೋದು. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಕರ್ಬೇವಿನ ಸೊಪ್ಪು ನಾವು ಹೊರಗಡೆಯಿಂದ ಜಾಸ್ತಿ ಕ್ವಾಂಟಿಟಿಲಿ ತಂದಾಗ ಫಸ್ಟು ನಾವು ಕರ್ಬೇವಿನ ಸೊಪ್ಪನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಈ ರೀತಿ ಬಿಡಿಸ್ಬಿಟ್ಟು ಅದು ಸ್ವಲ್ಪ ತೇವಾಂಶ ಎಲ್ಲ ಡ್ರೈ ಆಗಬೇಕು. ಆ ರೀತಿ ಡ್ರೈ ಮಾಡಿಕೊಂಡು ನಾವು ಈ ರೀತಿ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು 15ರಿಂದ 20 ದಿವಸದವರೆಗೂ ನಾವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೋಬೋದು. ಫ್ರೆಶ್ ಆಗೇ ಇರುತ್ತೆ. ಸೊ ನೋಡಿ ನಾನಿಲ್ಲಿ ಫಸ್ಟು ಒಂದು ಬಾಕ್ಸ್ ತೊಗೊಂಡು ಅದ್ರ ಕೆಳಗಡೆಗೆ ಟಿಶ್ಯೂ ಪೇಪರ್ ಹಾಕೋತಾ ಇದ್ದೀನಿ. ನಾವು ಟಿಶ್ಯೂ ಪೇಪರ್ ಆದರೂ ಹಾಕೋಬೋದು, ಇಲ್ಲಾಂದರೆ ನಾರ್ಮಲ್ ಪೇಪರ್ A4 ಶೀಟ್ ಆಗಲಿ ಅಥವಾ ನ್ಯೂಸ್ ಪೇಪರ್ ಆಗಲಿ ಕಟ್ ಮಾಡಿ ಕೆಳಗಡೆಗೆ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ಬಾಕ್ಸಲ್ಲಿ ಈ ರೀತಿ ಕರ್ಬೇವಿನ ಸೊಪ್ಪು ಹಾಕಿ ಮಧ್ಯೆ ಬೇಕು ಅಂದರೆ ಕೆಲವೊಂದು ಪೇಪರ್ ಪೀಸಸ್ನ ಹಾಕ್ಕೋಬೋದು. ಇಲ್ಲಾಂದರೆ ಮೇಲೆ ಈ ರೀತಿ ಟಿಶ್ಯೂ ಪೇಪರ್ನ ಕ್ಲೋಸ್ ಮಾಡಿ ನಾವು ಕ್ಯಾಪ್ ಹಾಕಿ ನಾವು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು 10 to 15 ಡೇಸ್ವರೆಗೂ ನಾವು ಕರ್ಬೇವಿನ ಸೊಪ್ಪನ್ನ ಹಾಳಾಗದೇ ಇರೋ ಹಾಗೆ ಫ್ರೆಶ್ ಆಗಿ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾವು ರೈಸಲ್ಲಿ ಡಿಫ್ರೆಂಟ್ ಬ್ರೇಕ್ಫಾಸ್ಟ್ ಐಟಮ್ಸ್ನ ಟ್ರೈ ಮಾಡ್ತಾ ಇರ್ತೀವಿ. ಪಲಾವ್ ಅಂತೂ ಮಾಡ್ತಾ ಇರ್ತೀವಿ. ಪಲಾವ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾವು ಈ ರೀತಿ ಮದುವೆ ಮನೆ ಸ್ಟೈಲಲ್ಲಿ ಪಲಾವ್ನ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಗರಂ ಮಸಾಲ ಪೌಡರ್ ಬೇಡ, ಧನಿಯಾ ಪೌಡರ್ ಬೇಡ. ಈ ವೆಜಿಟೇಬಲ್ ಪಲಾವ್ನ ಮಾಡೋದಕ್ಕೆ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಹಿಡಿಯಷ್ಟು ಅಂದರೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕೋತಾ ಇದ್ದೀನಿ. ಧನಿಯಾನ ನಾವಿಲ್ಲಿ ಮೀಡಿಯಮ್ ಉರಿನಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ರುಚಿಯಾಗಿರುತ್ತೆ. ಧನಿಯಾನ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಒಣಮೆಣಸಿನ್ಕಾಯಿ ಒಂದು 8ರಿಂದ 10 ಖಾರದ ಮೆಣಸಿನ್ಕಾಯಿ ಮತ್ತು ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಎಲ್ಲ ಪದಾರ್ಥಗಳನ್ನ ಹುರ್ಕೊಳ್ಳುವಾಗ ಸ್ಟವ್ ಊರಿನ ನಾವು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಜೋರು ಊರಿನಲ್ಲಿ ಇಟ್ಟರೆ ಬೇಗ ಅದು ಸೀದ್ ಬಿಡುತ್ತೆ. ಕಾಯಿನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ಇದ್ರ ಜೊತೆಗೆ ನಾನಿಲ್ಲಿ ಒಂದು 1/4 ಚಿಪ್ಪಷ್ಟು ಹಸಿ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ನಾವು ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿ ಒಂದು ಸ್ವಲ್ಪ ಮತ್ತು ಹಸಿ ಕೊಬ್ಬರಿ ಒಂದು ಸ್ವಲ್ಪ ಎರಡನ್ನೂ ಹಾಕ್ಕೋಬೋದು. ನಾನಿಲ್ಲಿ ಹಸಿ ಕೊಬ್ಬರಿನ ಒಂದು 1/4 ಚಿಪ್ಪಷ್ಟು ಹಾಕ್ಕೊಂಡು ಅದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ 1 ಸ್ಪೂನಷ್ಟು ಗಸಗಸೆ ಹಾಕ್ಕೋತಾ ಇದ್ದೀನಿ. ಗಸಗಸೆ ಆಪ್ಷನಲ್ಲು, ಗಸಗಸೆ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇನೂ ಸಹ ನಾವು ಮಾಡ್ಕೋಬೋದು. ಗಸಗಸೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನಿಲ್ಲಿ 1 ಸ್ಪೂನಷ್ಟು ಗಸಗಸೆ ಹಾಕಿ ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ. ಗಸಗಸೆ ಹಾಕಿದಾದ್ಮೇಲೆ ನಾನು 1 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ನಾವು ರೈಸ್ ನೋಡಿಕೊಂಡು ಕ್ವಾಂಟಿಟಿ ಜಾಸ್ತಿ ಮಾಡೋ ಹಾಗಿದ್ರೆ ಬೆಳ್ಳುಳ್ಳಿ, ಶುಂಠಿ, ನಾವು ಹಾಕೊಂಡಿರೋ ಮಸಾಲೆ ಪದಾರ್ಥಗಳನ್ನ ಜಾಸ್ತಿ ಮಾಡ್ಕೋಬೋದು. ಹಾಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಒಂದು 3ರಿಂದ 4
ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಅದೊಂಥರ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತೇಳಿ ನಾನು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾವು ಆಲ್ರೆಡಿ ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡಿಕೊಂಡು ನಾವು ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ನಾವು ಎಣ್ಣೆಯಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಂಡಾದಮೇಲೆ ಸ್ಟವ್ ಆಫ್ ಮಾಡ್ಕೊಂಡು ಇದು ತಣ್ಣಕ್ಕಾದಮೇಲೆ ಇದಿಷ್ಟನ್ನು ನುಣ್ಣಕ್ಕೆ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ ಪಲಾವ್ಗೆ. 2 ಲೋಟ ಬಾಸ್ಮತಿ ಅಕ್ಕಿನ ನಾನು ತೊಳೆದು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ನಾವು ಬಾಸ್ಮತಿ ರೈಸಲ್ಲಾದರೂ ಮಾಡ್ಕೋಬೋದು, ಇಲ್ಲಾಂದರೆ ನಾರ್ಮಲ್ ರೈಸನ್ನು ಸಹ ತೊಳೆದು ಒಂದು 10ರಿಂದ 15 ನಿಮಿಷ ನೆನೆಸ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ಅನ್ನ ಉದ್ರುದ್ರಾಗುತ್ತೆ. ಈಗ ಪಾತ್ರೆ ಇಟ್ಕೊಂಡು ನಾನು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಾನು ಅರ್ಧ ಎಣ್ಣೆ ಅರ್ಧ ತುಪ್ಪ ಆದರೂ ಹಾಕ್ಕೋಬೋದು, ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಎಣ್ಣೆ ಬಿಸಿ ಆದಮೇಲೆ ಮಸಾಲೆ ಪದಾರ್ಥಗಳನ್ನ ಹಾಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ, ಕಪ್ಪಿ ಏಲಕ್ಕಿ, ಪಲಾವ್ ಎಲೆ, ಒಂದು ಸ್ವಲ್ಪ ಸೋಂಪು ಮತ್ತು ಮೆಣಸು ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆನೂ ಸಹ ಹಾಕ್ಕೊಂಡಿದ್ದೀನಿ. ಸೋಂಪು ಜೀರಿಗೆ ಹಾಕೋದ್ರಿಂದ ಪಲಾವ್ ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇನ್ನು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ನಾವು ಎಣ್ಣೆಯಲ್ಲಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಡಾರ್ಕ್ ಬ್ರೌನ್ ಕಲರ್ ಆದರೂ ಪರವಾಗಿಲ್ಲ, ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ. ಇಲ್ಲಿ ನಾನು ಬೀನ್ಸು, ಕ್ಯಾರೆಟು ಮತ್ತು ಒಂದು ಆಲೂಗಡ್ಡೆ, ಒಂದು ಸ್ವಲ್ಪ ಬಟಾಣಿನ ನೆನೆಸಿಟ್ಕೊಂಡಿದ್ದೀನಿ. ಒಣ ಬಟಾಣಿನ ನಾವು ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಆದರೂ ಬಳಸ್ಬೋದು. ನಾವು ಬೇಕು ಅಂದರೆ ಹೂಕೋಸು ಸಹ ಹಾಕ್ಕೋಬೋದು. ನಾನಿಲ್ಲಿ ಹೂಕೋಸು ಇರಲಿಲ್ಲ, ಅದಕ್ಕೆ ಬೀನ್ಸು, ಕ್ಯಾರೆಟು, ಬಟಾಣಿ, ಒಂದು ಕ್ಯಾಪ್ಸಿಕಮ್ಮು, ಒಂದು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಒಂದು 5 ನಿಮಿಷ ಎಣ್ಣೆಯಲ್ಲಿ ತರಕಾರಿನೆಲ್ಲ ಫ್ರೈ ಮಾಡಿಕೊಂಡು ಪಲಾವ್ಗೆ ಒಣ ಬಟಾಣಿ ಬಳಸೋದ್ರಿಂದ ನಾನಿಲ್ಲಿ ಒಂದು 4ರಿಂದ 5 ಒಣ ಬಟಾಣಿನ ನೆನೆಸಿಟ್ಕೊಂಡಿದ್ದೆ. ಆ ಬಟಾಣಿನ ಹಾಕ್ಕೋತಾ ಇದ್ದೀನಿ. ನಾವು ಹಸಿ ಬಟಾಣಿ ಆದರೆ ಹಾಗೆ ಫ್ರೆಶ್ಶಾಗಿ ತಂದು ಬಿಡಿಸಿ ಹಾಕ್ಕೋಬೋದು. ಒಣ ಬಟಾಣಿ ಆದರೆ ಒಂದು 2 ಅವರ್ ಅಥವಾ 3 ಅವರ್ ಚೆನ್ನಾಗಿ ನೆನೆಸ್ಬಿಟ್ಟು ಹಾಕೋದ್ರಿಂದ ಬೇಗ ಬೇಯುತ್ತೆ. ಬಟಾಣಿನ ಹಾಕಿ ಚೆನ್ನಾಗಿ ತರಕಾರಿ ಜೊತೆ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಹುರಿದು ರುಬ್ಬಿಟ್ಕೊಂಡಿರೋ ಕಾರಣ ಹಾಕೋತಾ ಇದ್ದೀನಿ. ಕಾರಣ ಹಾಕೊಂಡಾದ್ಮೇಲೆ ತರಕಾರಿ ಜೊತೆ ಮಿಕ್ಸ್ ಮಾಡಿ ನಾವು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಲಾಸ್ಟಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಆಪ್ಷನಲ್ಲು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇನೂ ಸಹ ಮಾಡ್ಕೋಬೋದು. ನಾವು ಸ್ಟಾರ್ಟಿಂಗ್ಗೆ ಧನಿಯಾ ಎಲ್ಲ ಹಾಕ್ಕೊಂಡಿರೋದ್ರಿಂದ ಧನಿಯಾ ಪೌಡರ್ ಏನು ಬೇಡ. ನಾನು ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕೋತಾ ಇದ್ದೀನಿ. ಗರಂ ಮಸಾಲ ಪೌಡರು, ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿನ ಹಾಕಿ ಚೆನ್ನಾಗಿ ತರಕಾರಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಿಕ್ಸಿ ಜಾರಲ್ಲಿ ನಾನು ರುಬ್ಬಿಟ್ಕೊಂಡಿರೋ ಸ್ವಲ್ಪ ಮಸಾಲೆ ಹಾಗೆ ಇತ್ತು. ಆ ಮಸಾಲೆ ಉಳಿದಿರೋ ಮಸಾಲೆ ಇರುತ್ತಲ್ಲ ಅದಕ್ಕೆ ನಾನಿಲ್ಲಿ 1 ಲೋಟ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 2 ಲೋಟ ಅಕ್ಕಿ ಬೆಳೆಸಿರೋದ್ರಿಂದ 4 ಲೋಟ ಆಗೋಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀರಿನ ಪ್ರಮಾಣ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರು ಪರವಾಗಿಲ್ಲ, ಬಾಸ್ಮತಿ ರೈಸ್ ಆಗಿರೋದ್ರಿಂದ ಅನ್ನ ಉದ್ರುದ್ರಾಗಲಿ ಅಂತ ನಾನು ಸ್ವಲ್ಪ ಕಮ್ಮಿ ಹಾಕ್ಕೋತಾ ಇದ್ದೀನಿ. ಕೆಲವೊಂದು ರೈಸ್ ಮೇಲೆ ಡಿಪೆಂಡು, ಕೆಲವೊಂದು ರೈಸು ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನು ಕಮ್ಮಿ ಮಾಡ್ಕೋತಾ ಇದ್ದೀನಿ. ಒಂದು 1/4 ಲೋಟ ಅಷ್ಟು ನೀರನ್ನು ಕಮ್ಮಿ ಮಾಡಿ ಹಾಕ್ಕೋತಾ ಇದ್ದೀನಿ. ನೀರನ್ನು ಹಾಕಿ ನಾವು ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ಖಾರ ರುಬ್ಕೊಳ್ಳುವಾಗ ಯಾವುದೇ ರೀತಿ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ರುಬ್ಕೊಂಡಿಲ್ಲ. ಸೊ ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೋತಾ ಇದ್ದೀನಿ. ಕಸೂರಿ ಮೇಥಿನ ತೊಗೊಂಡು ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಆ ಪೌಡರ್ನ ಹಾಕಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾವು ಕುಕ್ಕರ್ ಮುಚ್ಚಳ ಹಾಕಿ 1 ವಿಶಿಲ್ಲು ಕೂಗಿಸ್ಕೊಂಡ್ರೆ ಸಾಕು. ನಾನಿಲ್ಲಿ 1 ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಹಾಕ್ಕೋತಾ ಇದ್ದೀನಿ. ಇಲ್ಲಿ ತರಕಾರಿ ಪಲಾವ್ಗೆ ಟೊಮೆಟೊ ಹಾಕೋದು ಮರ್ತೋಗ್ಬಿಟ್ಟಿದೆ. ಸ್ಟಾರ್ಟಿಂಗ್ಗೆ ನಾವು ತರಕಾರಿ ಎಲ್ಲ ಹಾಕಿದಾಗ ಟೊಮೆಟೊ ಹಾಕಬೇಕಾಗಿತ್ತು. ಸೊ ಟೊಮೆಟೊ ಮರ್ತೋಗ್ಬಿಟ್ಟಿದೆ. ಅದಕ್ಕೆ ನಾನು ಲಾಸ್ಟಲ್ಲಿ ಟೊಮೆಟೊನ ಕಟ್ ಮಾಡಿಕೊಂಡು ಒಂದು 2 ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ನಾನಿಲ್ಲಿ ಒಂದು 1/4 ಕಪ್ಪಷ್ಟು ಗಟ್ಟಿ ಮೊಸರನ್ನ ಹಾಕ್ಕೋತಾ ಇದ್ದೀನಿ. ಇದೆರಡನ್ನೂ ಸಹ ನಾವು ತರಕಾರಿ ಹಾಕಿ ಖಾರ ಹಾಕ್ಕೋತೀವಲ್ಲ ಆವಾಗ ಬೇಕಾದರೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಟೊಮೆಟೊ ಮತ್ತು ಮೊಸರನ್ನ ಮರ್ತೋಗಿರೋದ್ರಿಂದ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಹಾಕಿ 1 ವಿಶಿಲ್ ಕೂಗಿಸ್ಕೊತಾ ಇದ್ದೀನಿ. ಈ ರೀತಿ ಮರ್ತೋದಾಗ ನಾವು ಲಾಸ್ಟಲ್ಲೂ ಸಹ ಮೊಸರು ಮತ್ತು ಟೊಮೆಟೊನ ಹಾಕ್ಕೋಬೋದು. ಈ ತರಕಾರಿ ಪಲಾವ್ನ ಕುಕ್ಕರಲ್ಲಾದರೂ ಮಾಡ್ಕೋಬೋದು, ಪಾತ್ರೆನಲ್ಲಿ ಮಾಡಿಕೊಂಡ್ರೂ ಚೆನ್ನಾಗೇ ಬರುತ್ತೆ. ಸೊ 1 ವಿಶಿಲ್ ಆದಮೇಲೆ ನಾನು ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಕ್ಕಾದಮೇಲೆ ಇದನ್ನು ಮಿಕ್ಸ್ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ. ನಾವು ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾಡ್ಕೊಂಡಾದ್ರೂ ತಿನ್ಬೋದು, ಹಾಗೆಯೇ ಆದರೂ ತಿನ್ಬೋದು, ಸಖತ್ ಟೇಸ್ಟಿಯಾಗಿರುತ್ತೆ. ನಾವು ಪಾತ್ರೆಯಲ್ಲಿ ಈ ತರಕಾರಿ ಪಲಾವ್ನ ಮಾಡಿಕೊಂಡ್ರೆ ದಮ್ಮು ಸಹ ಕಟ್ಬೋದು, ತುಂಬ ರುಚಿಯಾಗಿರುತ್ತೆ. ಈ ರೀತಿ ಪಲಾವ್ನ ನೀವು ಸಹ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.